ಗಣಿತ ಎಷ್ಟು ಆಳವಾಗಿ ಅರ್ಥ ಆಗಿದೆ ಅಂತಂದ್ರೆ, ಗುರುವನ್ನ ಪ್ರೀತಿಸ್ತಕ್ಕಂಥ, ಗುರುವನ್ನ ಆಳವಾಗಿ ಅವರನ್ನ ಅಧ್ಯಯನ ಮಾಡಲಿಕ್ಕೆ ಹಚ್ಚಿರ್ತಕ್ಕಂಥ ಗ್ರಾಮ ಮನಗುಂಡಿ. ಆದ್ರೆ ಈ ಗ್ರಾಮದಲ್ಲಿ ಒಂದು ವಿರಕ್ತ ಮಠ ಇದೆ. ಆ ವಿರಕ್ತ ಮಠಕ್ಕೆ ಒಬ್ಬರು ಪರಮ ಪೂಜ್ಯರಿದ್ದಾರೆ. ಆ ಪರಮ ಪೂಜ್ಯರ ಹಿನ್ನೆಲೆ ಇತಿಹಾಸ ಏನ್ ಚೆನ್ನಾಗಿದೆ ಅಂತಂದ್ರೆ, ಸರಿಸುಮಾರು 10-12 ಮಠಗಳಿಗೆ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯರು ಎಲ್ಲೆಲ್ಲಿ ತಮ್ಮ ಪಾದ ಸ್ಪರ್ಶವನ್ನ ಮಾಡ್ತಾರೋ, ಎಲ್ಲೆಲ್ಲಿ ಹಸ್ತ ಸ್ಪರ್ಶ ಮಾಡ್ತಾರೋ, ಅಲ್ಲೆಲ್ಲವೂ ಕೂಡ ಭಕ್ತರ ಏಳಿಗೆಯನ್ನೇ ಬಯಸ್ತಕ್ಕಂಥ, ಕಡುಬಡವರು ಜಾತಿ ಮತ ಧರ್ಮ ಎಲ್ಲವನ್ನ ಮೀರಿ ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಸಂದೇಶ ಯಾರಾದ್ರೂ ಈ ಭಾಗಕ್ಕೆ ಸಾರ್ತಾ ಇದ್ದಿದ್ರೆ ಅದು ಅಭಿನವ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಅನ್ನೋದನ್ನ ನಾವು ಸದಾಕಾಲ ಸ್ಮರಣೆ ಮಾಡ್ಕೊಳ್ಬೇಕು. 10 ನಿಮಿಷ ಸುಮ್ಮನೆ ಇರಿ, 10 ನಿಮಿಷ ಎಲ್ಲರೂ ಶಾಂತವಾಗಿ ಕುಳಿತುಕೊಳ್ರಿ ಅಂತೇಳಿ ಎಲ್ಲಾ ಭಕ್ತರಿಗೆ ಚಾ ಮಾಡಿಸಿ ಮಠದಾಗ ಚಾ ಕೊಡಿಸಿ ಕುದಿಸಿದ್ರು. ಆ ಚಾ ಸೇವನೆ ಮಾಡಿ ಆ ಕಪ್ ಇಡೋದ್ರೊಳಗಡೆ ಮಳೆ ನಿಂತೋಯ್ತು. ತೇರು ಸಂಪೂರ್ಣವಾಗಿ ತನ್ನ ಸ್ಥಳವನ್ನ ಹೋಗಿ ಮುಟ್ಟುವವರೆಗೂ ಕೂಡ ಒಂದೇ ಒಂದು ಹನಿಯು ಕೂಡ ಮಳೆ ಆಗಲಿಲ್ಲ. ಏನ್ ಇವತ್ತಿನ ಇತಿಹಾಸ ಏನ್ ಚೆನ್ನಾಗಿದೆ. ಆ ರುಂಡವನ್ನ ಚಂಡಾಡ್ತಾಳು. ಆ ರುಂಡದ ಜೊತೆಗೆ ಗಂಡ ಏನು ಸೇರಿಕೊಂಡಿದ್ದ, ಗಂಡನ ರುಂಡವು ಕೂಡ ಅಲ್ಲಿಗೆ ಹತವಾಗೋಗ್ಬಿಡುತ್ತೆ. ಸ್ವಂತ ಗಂಡನನ್ನೇ ಹತ್ಯೆ ಮಾಡಿ ಈ ಧರ್ಮದ ಪುಣ್ಯವಂತ ಕ್ಷೇತ್ರವನ್ನ, ಭಾರತದ ಪರಂಪರೆಯನ್ನ, ಸನಾತನದ ಇತಿಹಾಸವನ್ನ ಜಗತ್ತಿಗೆ ಸಾರಿ ಹೇಳ್ತಕ್ಕಂಥ ದೇವಾಲ ದೇವತೆಗಳು ಎಲ್ಲಿ ಹುಟ್ಟಿದ್ದಾರೆ ಅಂತಂದ್ರ ಅದು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಇದು ನನ್ನ ಭಾರತದ ಪರಂಪರೆ. ದೇವಾನು ದೇವತೆಗಳ ಇತಿಹಾಸ ಏನ್ ಚೆನ್ನಾಗಿದೆ ಅಂತಂದ್ರೆ, ನಾವು ಭಾರತವನ್ನ